2004ರಿಂದ 2014 UPA ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಂಥದ್ದು ಅದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಾಂಗ್ರೆಸ್ನ ಸ್ನೇಹಿತರಿಗೆ ಏನಾದರೂ ಬಹುಶಃ ಅವರು ಸ್ಟೂಡೆಂಟ್ ಲೈಫಲ್ಲಿ ಮ್ಯಾಥ್ಸ್ನ ಏನಾದರೂ ಮಿಸ್ ಮಾಡಿದ್ರ ಅಂತ ಅನ್ಕೊಳ್ತೇನೆ. ಅಂಕಿ ಅಂಶಗಳಲ್ಲಿ ಬಹುಶಃ ಪಾಪ ಎಡುತ್ತಾ ಇದ್ದಾರೆ. UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ನ LPG ಬೆಲೆ ಇದ್ದಂಥದ್ದು 1241 ರೂಪಾಯಿ, 1241 ರುಪೀಸ್ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅಪ್ ಟು 2014. ಈಗ 854 ರೂಪಾಯಿ ನರೇಂದ್ರ ಮೋದಿಜಿ ಅವರ ಸರ್ಕಾರದಲ್ಲಿ 50 ರೂಪಾಯಿ ಏರಿಸಿದ್ರು ಕೂಡ ಈಗ ಬೆಲೆ ಏರಿಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಇನ್ಫ್ಲೇಷನ್ ಬಗ್ಗೆನೂ ಮಾತನಾಡಬೇಕಾಗ್ತದೆ. ಇನ್ಫ್ಲೇಷನ್ ಪರ್ಸೆಂಟೇಜ್ ಎಷ್ಟು ಹೋಗಬೇಕು, ಆ ಇನ್ಫ್ಲೇಷನ್ ಪರ್ಸೆಂಟೇಜ್ನ ಗೈಡ್ಲೈನ್ಸ್ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇನ್ಫ್ಲೇಷನ್ ಪಾಯಿಂಟ್ನ ದಾಟಿ 1% ಮೇಲೆ ಹೊಟ್ಟೋಗಿದೆ ಆಲ್ರೆಡಿ. ಹಾಗಾಗಿ ಇಲ್ಲಿ ಅವರದೇ ಸರ್ಕಾರ ಇದ್ದಾಗ 1241 ರೂಪಾಯಿಗೆ ಗ್ಯಾಸು LPG ಗ್ಯಾಸ್ ಸಿಗ್ತಾ ಇದ್ದಂಥದ್ದು ಈಗ 854 ರುಪೀಸ್. ಸುಮ್ಮನೆ ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ನಾವು ಸಿಗಾಕಬಿಟ್ಟಿದ್ದೀವಲ್ಲ, ಯಾಗಾದರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮೇಲೆ ಬೆಡ್ ತೋರಿಸಿ ಗೂಬೆ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೆನ್ನು ಪೇಪರ್ ಕೇಳಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪೆನ್ನು ಪೇಪರು ಡೈರಿ ಗಿರಿ ಎಲ್ಲ ಕೊಟ್ಟಾಗೋಗಿದೆ ಜನ ಅವ್ರ ಕೈಗೆ. 136 ಜನ ಶಾಸಕರು, 138 ಪಾಪ ಮೊನ್ನೆ 8 ಆದ್ರು, 138. ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕಾಗ್ತದೆ ಈ ರಾಜ್ಯದ ಜನತೆ ಅವ್ರಿಗೆ? ಇದಕ್ಕಿಂತ ಅಧಿಕಾರ ಕೊಡ್ಲಿಕ್ಕಾಗ್ತದೆ? ಎಸ್ ಬಾಸ್, ಸಾರ್ವಜನಿಕರಿಗೆ ಖಂಡಿತವಲ್ಲ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥ ದೃಷ್ಟಿನೇ ಸಾರ್ವಜನಿಕರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೇನೆ. ಜಾಯಿನ್ ದ ಮೂವ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲೂ ಕೂಡ ನಾವು ಲಾಂಚ್ ಮಾಡಿದ್ದೇನೆ. ಆ ಫಾರ್ಮ್ನ ಫಿಲಪ್ ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಮೂವ್ಮೆಂಟ್ಗೆ ಆಹ್ವಾನವನ್ನು ಕೊಡ್ತೇನೆ. ಸುಮ್ಮನೆ ಈಗ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯ್ಯೋ ನಾವು ಸಿಗಾಕಬಿಟ್ಟಿದ್ದೀವಲ್ಲ, ಯಾಗಾದರೂ ಮಾಡಿ ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರ ಮೇಲೆ ಬೆಡ್ ತೋರಿಸಿ ಗೂಬೆ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಪೆನ್ನು ಪೇಪರ್ ಕೇಳಿದ್ರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪೆನ್ನು ಪೇಪರು ಡೈರಿ ಗಿರಿ ಎಲ್ಲ ಕೊಟ್ಟಾಗೋಗಿದೆ ಜನ ಅವ್ರ ಕೈಗೆ. 136 ಜನ ಶಾಸಕರು, 138 ಪಾಪ ಮೊನ್ನೆ 8 ಆದ್ರು, 138. ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕಾಗ್ತದೆ ಈ ರಾಜ್ಯದ ಜನತೆ ಅವ್ರಿಗೆ? ಇದಕ್ಕಿಂತ ಅಧಿಕಾರ ಕೊಡ್ಲಿಕ್ಕಾಗ್ತದೆ? ಎಸ್ ಬಾಸ್, ಸಾರ್ವಜನಿಕರಿಗೆ ಖಂಡಿತವಲ್ಲ. ಯಾಕೆಂದ್ರೆ ಇದು ಮಾಡ್ತಾ ಇರ್ತಕ್ಕಂಥ ದೃಷ್ಟಿನೇ ಸಾರ್ವಜನಿಕರ ಭಾವನೆಗೆ ಸ್ಪಂದಿಸ್ತಕ್ಕಂಥದ್ದು ಅಂತ ನಾನು ಹೇಳಿದ್ದೇನೆ. ಜಾಯಿನ್ ದ ಮೂವ್ಮೆಂಟ್ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲೂ ಕೂಡ ನಾವು ಲಾಂಚ್ ಮಾಡಿದ್ದೇನೆ. ಆ ಫಾರ್ಮ್ನ ಫಿಲಪ್ ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಮೂವ್ಮೆಂಟ್ಗೆ ಆಹ್ವಾನವನ್ನು ಕೊಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.